ಬಂದೆ ಅಣ್ಣ. ಊರಿನಿಂದ ಯಾವಾಗ ಬಂದೆ? ಬಂದು ಕೆಲವೇ ಸಮಯ ಆಯ್ತು ಶಿವ. ಇದೇನಣ್ಣ ಚಿಂದೆ ಆಗಿರುವ ನಿನ್ನ ಬಟ್ಟೆಗಳು? ಯಾಕಣ್ಣ ದಾರಿಯಲ್ಲಿ ಬರುವಾಗ ಯಾವನಾದ್ರೂ ಬಂಡನ ಮಗ ನಿನ್ನ ಮೇಲೆ ಸೂರತನ ತೋರಿಸಿ ಕೊಂಡನೆನಿಸಿಕೊಂಡಿರುವನ? ಹಾಗೇನಾಗಿದ್ದರೆ ಈಗ ಕೊಂಡನೆನಿಸಿಕೊಂಡಿರುವ ಬಂಡನ ರುಂಡಕ್ಕದು ನಿನ್ನ ಪಾದಕ್ಕೆ ಅರ್ಪಿಸ್ತೀನಿ. ಅಂತ ಬಂಡರ ರುಂಡ ಕಡೆಯಲೆಂದೇ ಈ ನನ್ನ ವೀರ ಎಂಬ ಪರಸು ಅರ್ಪಿಸಲಿದೆ. ಏನನ್ನ ಯಾರೆಂದು ಅಂತ ಘಟನೆ ಏನು ನಡೆದಿಲ್ಲಪ್ಪ. ಹಾ ಇರಲಿ, ಏರ್ಪೋರ್ಟ್ಗೆ ಬರುತ್ತೇನೆಂದು ಹೇಳಿ ಏರ್ಪೋರ್ಟ್ಗೆ ಬರದೆ ಎಲ್ಲಿಗೆ ಹೋಗಿದ್ದೆ? ಅಣ್ಣ ನಮ್ಮ ಆಸ್ಪತ್ರೆ ಕಟ್ಟಿಸಬೇಕಂದಿರುವ ನಮ್ಮ 2 ಎಕರೆ ಮಡ್ಡಿ ಹೊಲದ ಜಮೀನಿನಲ್ಲಿ ಆ ಮುಖ್ಯಮಂತ್ರಿ ಕೆ ಪ್ರಸಾದ್ ಗೌರ್ಮೆಂಟ್ ಫ್ಯಾಕ್ಟರಿ ಕಟ್ಟುವ ಸಾಧ್ಯತೆ ಇತ್ತು. ಆ ಮುಖ್ಯಮಂತ್ರಿ ಸಿರಾಕರ್ನು ನಾನು ಕುಳಿತಿರುವ ಈ ನನ್ನ ಭೂತರಿ ಮೆಡಲು ಶಾಂತಿಗೊಳಿಸಬೇಕೆಂದು ಹೋಗಿದ್ದೆ. ಆದರೆ ನಾನು ಮಾಡಬೇಕಾಗಿರೋ ಕೆಲಸವನ್ನು ಬೇರೆ ಯಾರು ಮಾಡಿ ಮುಗಿಸಿದ್ರಣ್ಣ. ಅದಕ್ಕೆ ಹಾಗೆ ಮರಳಿ ಬಂದೇನಣ್ಣ. ಹಾಗೆಲ್ಲ ಸ್ವಲ್ಪ ಸ್ವಲ್ಪ ಮಾತಿಗೆ ದೊಡ್ಡ ದೊಡ್ಡ ಶ್ರೀಮಂತರನ್ನ ಎದುರಾಕಿಕೊಳ್ಳಬಾರದು ಶಿವ. ನಮ್ಮಂತ ಬಡವರಿಗೆ ಏಕೆ ಬೇಕಪ್ಪ ರಾಜಕೀಯ ವಿಷಯ? ಅಣ್ಣ ದೊಡ್ಡವರು ಅನಿಸಿಕೊಂಡವರಲ್ಲ ಬಂಡ ಶ್ರೀಮಂತರು. ನಮ್ಮ ಮೇಲೆ ಏನೇ ದೌರ್ಜನ್ಯ ದಬ್ಬಳಿಕೆ ಮಾಡಿದರು ಸುಮ್ಮನಿರಬೇಕನ್ನೋ ಮಾತು ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ಇತ್ತಣ್ಣ. ಈಗಿನ ಕಾಲದಲ್ಲಿ ಸೊಕ್ಕಿನ ಶ್ರೀಮಂತರೆದರು ನಮ್ಮಂತ ಬಡವರು ಪೂರ್ತ ನಾಗರಾವಿನಂತ ನಡೆದರೆ ಒಡೆದು ಕೊಲ್ಲುತ್ತಾರಣ್ಣ. ನಮ್ಮಂತ ಬಡವರ ಸೊಕ್ಕಿನ ಶ್ರೀಮಂತರಾದ ರಾಕ್ಷಸರು. ನೋಡು ಶಿವ ಹಾಗೆಲ್ಲ ಸ್ವಲ್ಪ ಸ್ವಲ್ಪ ಮಾತಿಗೆ ದೊಡ್ಡ ದೊಡ್ಡ ಶ್ರೀಮಂತರನ್ನು ಎದುರಾಕಿಕೊಳ್ಳಬಾರದು. ಶ್ರೀಮಂತರು ತಮ್ಮ ಜೀವನವನ್ನು ಕಾಪಾಡಿಕೊಳ್ಳಲು ಅನೇಕ ವಿಜ್ಞಾನದಿಂದ ಕಂಡು ಹಿಡಿದ ಪವರ್ಫುಲ್ ಗನ್ ಪಿಸ್ತೂಲ್ಗಳನ್ನು ಇಟ್ಟುಕೊಂಡಿರ್ತಾರೆ. ಅಂತ ಶ್ರೀಮಂತರನ್ನು ಎದುರಿಸಿ ಹೋರಾಡಲು ನಮ್ಮ ಹತ್ತಿರ ಏನಿದೆಯಪ್ಪ ಅಂತ ಆಯುಧಗಳು. ಅಣ್ಣ ಬಂದ ಶ್ರೀಮಂತರನ್ನು ಎದುರಿಸಲು ದೇವರ ಎಂಬ ವಿಜ್ಞಾನಿ ಕಂಡಿಡಿದಿರುವ ಈ ಅದೇ ಪರ್ವತದ ಬಂಡಿಯಂತೆ ಇನ್ನು ಗಟ್ಟಿಯಾಗಿದೆ. ಅದು ಅಲ್ಲದೆ ನಮ್ಮಂತ ಬಡವರ ರಕ್ಷಣೆಗೆಂದು ಆ ಸಾಕ್ಷಾತ್ ಈ ಪರಶುವನೆ ಕೊಟ್ಟಿರುವ ಈ ಪರಶು ಎಂಬ ಆಯುಧದ ಮುಂದೆ ಆ ಮಾನವ ಕಂಡಿರುವ ಬಂದೂಕು ಪಿಸ್ತೂಲ್ಗಳು ಕೇವಲ ತೊಡಕ ಸಮಯನ್ನು ಈ ಶಿವ ಕೈ ಎತ್ತಿ ಹೇಳ್ತಾನೆ. ಹೇಳುವ ಮಾತು ನಿಜ. ಆದ್ರೆ ಶ್ರೀಮಂತರ ಹತ್ತಿರ ಬಂದೂಕಿಗೂ ಮತ್ತು ನಿನ್ನ ಕೈಯಲ್ಲಿರೋ ಗಂಡುಗಳಿಗೂ ತುಂಬಾ ವ್ಯತ್ಯಾಸವಿದೆಯಪ್ಪ. ಯಾಕಣ್ಣ ಈ ಶಿವನ ಪರಸದ ಮೇಲೆ ನಿನಗೆ ಅಪನಂಬಿಕೆ? ಆ ಶ್ರೀಮಂತರ ಬಂದೂಕಿನಿಂದ ಬಹಳಷ್ಟು ಅಂದರೆ 10-12 ಜನಗಳನ್ನು ಕೊಲೆ ಮಾಡಬಹುದು. ಆದರೆ ಈ ನನ್ನ ಪರಸು ಎಂಬ ಆಯುಧಕ್ಕೆ ಅಂತ ಎಂಬುದೇ ಇಲ್ಲ. ಈ ಗಂಡು ಕೊಡಲಿಯಿಂದ ಸಾವಿರಾರು ಬಂಡರ ರಕ್ತ ಈ ಭೂಮಿ ಮೇಲೆ ಕರಳಾಗಿ ಹರಿಸಬಲ್ಲ ಈ ಸೂರ ಶಿವ. ಮೆಚ್ಚಿದೆ ಶಿವ, ಮೆಚ್ಚಿದೆ ನಿನ್ನ ಎದೆಗಾರಿಕೆಯ ಮಾತಿಗೆ. ಪರಸು ಎಂದರೆ ಶಿವನಿಗೆ ಪಂಚ ಪ್ರಾಣವೆಂದು ಅಣ್ಣ ವಸಂತ ನನಗೆ ಪ್ರತಿಯೊಂದು ಪತ್ರದಲ್ಲಿ ತಿಳಿಸುತ್ತಿದ್ದ. ಅದಕ್ಕೆ ನಿನಗೆ ಪರಸು ಎಂದರೆ ಎಷ್ಟರ ಮಟ್ಟಿಗೆ ಇಷ್ಟವೆಂದು ನಾನು ನಿನ್ನನ್ನು ಪರೀಕ್ಷಿಸಿದೆ ಅಷ್ಟೇ. ಹೇಗೂ ಸಾಧಾರಣ ಓದು ಕೂಡ ಮುಗಿತು. ಆದಷ್ಟು ಬೇರೆ ಈ ಮನೆಗೆ ಅತ್ತಿಗೆ ಎಂಬ ಮಹಾಲಕ್ಷ್ಮಿಯನ್ನು ತಂದರಾಯ್ತು. ಏನನ್ನ ಅದು ಹೇಗೆ ಸಾಧ್ಯ ಚಂದ್ರ? ಬೆಳೆದು ನಿಂತಿರುವ ತಂಗಿ ಮನೆಯಲ್ಲಿರುವಾಗ ತಮ್ಮ ಸಾಗರ ಸೊಸೆಯನ್ನು ಮನೆಗೆ ಕರೆತರುವುದು ಮನೆತನಕ್ಕೆ ಶೋಭೆಯಲ್ಲಮ್ಮ. ನಮ್ಮೆಲ್ಲರ ಮದುವೆಗಿಂತ ಮುಂಚೆ ಬೆಳೆದು ನಿಂತಿರುವ ತಂಗಿಯಾದ ನಿನ್ನ ಮದುವೆ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯಮ್ಮ. ಹೌದು ತಂಗಿ, ಹಣವೆಷ್ಟು ಖರ್ಚಾದರೂ ಚಿಂತೆ ಇಲ್ಲ. ಎಲ್ಲಾದರೂ ಒಂದು ಒಳ್ಳೆಯ ವರ ನೋಡಿ ಈ ವರ್ಷ ನಿನ್ನ ಮದುವೆಯನ್ನು ಆತ ಉತ್ತಮ ರೀತಿಯಲ್ಲಿ ಮಾಡಿ ಮುಗಿಸಿಬಿಡ್ತು ಅಮ್ಮ. ಅಣ್ಣ ಯಾಕಣ್ಣ ಇಷ್ಟು ಬೇಗ ನಿನ್ನ ತಂಗಿ ನಿಮಗೆ ಭಾರವಾಗಿ ಹೋದರೆ ನಾ ಭಾರವಾಗಿ ಅದಕ್ಕೆ ಮಾತಾಡಿದಮ್ಮ. ಬಳ್ಳಿಯ ತಾಯಿ ಬಳ್ಳಿಗೆ ಬಾರವೇ.
ಮರದ ತಂಗಿ ಮರಕ್ಕೆ ಬಾರವೆ, ಅದರಂತೆ ಈ ತಂಗಿಯಾದ ನಮಗೆ ಬಾರವೆ. ಹೆಣ್ಣು ಮಕ್ಕಳು ಯಾವ ವಯಸ್ಸಿನಲ್ಲಿ ಎಲ್ಲಿರಬೇಕು ಅಲ್ಲಿದ್ದರೆ ಚೆನ್ನ, ಆ ಹೆಣ್ಣಿಗೆ ಭೂಷಣ. ಅಣ್ಣ, ಇನ್ನು ಮುಂದೆ ನಾವು ತಂಗಿಗೆ ವರ ನೋಡುವ ಅಗತ್ಯವೇ ಇಲ್ಲ. ಅಂದರೆ ನನ್ನ ಆಡಿನ ಮಾತಿನ ಅರ್ಥ. ಶಿವ, ಈಗಾಗಲೇ ನಾನು ತಂಗಿಗೆ ವರವನ್ನು ನೋಡಿದ್ದೇನೆ. ಕಾರ್ತಿಕನೆಂಬ ನನ್ನ ಸ್ನೇಹಿತನಿದ್ದಾನೆ, ಭಾರಿ ಶ್ರೀಮಂತ. ತನ್ನ ದೊಡ್ಡಪ್ಪನ ಆಸ್ತಿ ನೋಡಿಕೊಳ್ಳೋದಕ್ಕೆ ಮುಂದಿನ ವಾರ ಇದೇ ಊರಿಗೆ ಬರುತ್ತಿದ್ದಾನೆ. ತಂಗಿಯನ್ನು ನೋಡಿಕೊಂಡು ಹೋಗಲು ಬರೋದಾಗಿ ತಿಳಿಸಿದ್ದಾನೆ. ತಂಗಿ ಚಂದ್ರ, ಈಗ ನಂಬಿದವನ್ನು ಕೈ ಬಿಡುವುದಿಲ್ಲ ತಾಯಿ ಎನ್ನುವುದು ಈಗ 100ಕ್ಕೆ 100 ನಿಜವಾಯಿತು. ಅಣ್ಣ, ಹಾಗಾದರೆ ಈ ಸಂತೋಷಕ್ಕೆ ಆ ನನ್ನ ತಾಯಿ ಎಲ್ಲ ಮುನ್ನನ್ನು ಆಡಿಕೊಂಡ ನನ್ನ ಬಂದಿ ಅಣ್ಣ. ಆಗಲಿ ನಡಿ.